केंद्र सरकारच्या समर्थन मूल्य योजनेअंतर्गत हरभरा आणि उडीद खरेदीसाठी सरकार व नेफेड संस्थेने घालून दिलेल्या आर्द्रता आणि धान्याच्या गुणवत्तेच्या निकषांमध्ये शिथिलता आणण्याची मागणी करत तालुक्यातील विविध गावातील शेतकऱ्यांनी शहरात चालवलेले अखंड धरणे मागे घेतले आहे. शेतकरी जिल्हाधिकाऱ्यांनी जागी यावे असा आग्रह करत आंदोलन करत असताना घटनास्थळी आलेले सहाय्यक आयुक्त प्रवीण जैन यांनी चर्चा करून मागणी पूर्ण करण्यासाठी 4 दिवसांचा अवधी मागितला. त्यामुळे येत्या सोमवारपर्यंत मुदत देऊन शेतकऱ्यांनी आपले अखंड धरणे मागे घेतले. मात्र मागणी पूर्ण न झाल्यास पुन्हा आंदोलन छेडण्याचा इशारा दिला. शेतकरी नेते निंगप्पा चौडण्णावर, शंकर माडलगी, संगय्या दाभिमठ आणि श्रीशैल चौडण्णावर यांनी सांगितले की हरभरा व उडीद खरेदी केंद्रावर धान्याची गुणवत्ता खराब असल्याचं सांगून खरेदीस नकार दिला जात आहे. ಈಗ ಒಂದೂವರೆ ತಿಂಗಳ ಹಿಂದೆ ಮಾನ್ಯ ಎಲ್ಲ ಟಿ ವಿ ಮಾಧ್ಯಮದವರು ದೊಡ್ಡವಾಡ ಗ್ರಾಮಕ್ಕೆ ಬಂದು ಸಂಪೂರ್ಣ ಎಲ್ಲ ಜಮೀನುಗಳನ್ನು ನೋಡಿಕೊಂಡು ಹೆಸರು ಪರಿಸ್ಥಿತಿ ಏನೈತಿ, ಉದ್ದಿನ ಪರಿಸ್ಥಿತಿ ಏನೈತಿ ಎಲ್ಲವನ್ನೂ ನೋಡ್ಕೊಂಡು ಹೋಗಿದರು. ಆ ನಿಮಿತ್ತವಾಗಿ ಬೆಂಬಲ ಬೆಲೆಯಲ್ಲಿ ಉದ್ದು ಮತ್ತು ಹೆಸರನ್ನು ಖರೀದಿ ಮಾಡ್ತಾವಂತಿದ್ರು. ನಮ್ಮ ದೊಡ್ಡವಾಡ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಅಂದ್ರೆ ಹೆಸರು ಮತ್ತು ಉದ್ದು ಅಂದ್ರೆ ನಮ್ಮದು ಮೊದಲೇ ಪೀಕ್ ಅದು ಇದ್ದರೆ ನಾವು ರೈತರು ಬದುಕ್ತೇವೆ, ಇಲ್ಲಕ್ಕೆ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೇವೆ ಅಂತೇಳಿ ಸರ್ಕಾರ ಬಂದ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿರು. ಆಮೇಲೆ ಇಲ್ಲ ನಿಮ್ಮ ಕಾಳು ಹೆಸರು ಕಾಳು ಸರಿ ಇಲ್ಲ, ಏನು ಕಳಪೆ ಆಗಿದಾವೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಮಳೆ ನಮಗೆ ಕನಸಿನಾಗ ಬರ್ತಿರ್ಕಿಲ್ಲ, ನಾವೇನು ಬೇಡ್ಕೊಂಡಿಲ್ಲ ರೈತರು. ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಕ್ವಿಂಟಲ್ ಕಾಳನ್ನು ಇವತ್ತುವರೆಗೆ ನಮ್ಮ ಭಾಗದಾಗ ಖರೀದಿ ಮಾಡಿಲ್ಲ. ಅಂದಾಜು ಒಂದು 800 ಟ್ರಕ್ಗಳಕ್ಕಿಂತ ಹೆಚ್ಚು ನಮ್ಮಲ್ಲಿ ಹೆಸರು ಮತ್ತು ಉದ್ದೈತಿ ಸುತ್ತಮುತ್ತಲ ಗ್ರಾಮದಲ್ಲಿ. ಒಂದು ಕ್ವಿಂಟಲ್ ಖರೀದಿ ಮಾಡಲಿಲ್ಲ ಅಂದ್ರೆ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋಬೇಕು. ಇಲ್ಲಿಗೆ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಎರಡನೇದು ಆ ಕಾರಣಕ್ಕಾಗಿ ಮೊನ್ನೆ ಇವರು MSP ದರದಲ್ಲಿ ಉದ್ದು ಮತ್ತು ಹೆಸರನ್ನು ನಾವು ಖರೀದಿ ಮಾಡ್ತೀವಿ ಅಂತ ಇವರು ಉದ್ಘಾಟನಾ ಐತಿ, ಎಲ್ಲ ಐತಿ. ಇವತ್ತುವರೆಗೆ ಏನೂ ಮಾಡಿಲ್ಲ ಈ ಸರ್ಕಾರ. ಜಿಲ್ಲಾಡಳಿತ ಯಾವುದೇ ಬಂದ ರೈತರದೇ ನಾವು ಖರೀದಿ ಮಾಡ್ತೇವಂತ ಹೇಳೋ ತನಕ ಈ ಆಫೀಸನ್ನು ಬಿಟ್ಟು ನಾವು ಯಾರೂ ಹೋಗಂಗಿಲ್ಲ. ಇದು ಸ್ಪಷ್ಟ ನಿಲುವು. ಯಾಕಂದ್ರೆ ನಾವು ಎದ್ದು ಹೋಗೋದಾರ ಇಲ್ಲಿಂದ ನಾವು ರೈತರು ಎಲ್ಲರೂ ಎಣ್ಣೆ ತೊಗೋಬೇಕು ಅಂತ ಅಷ್ಟೇ. ಆತ್ಮಹತ್ಯೆ ಮಾಡ್ಕೋದು ಬಿಟ್ಟು ಬೇರೆ ನಮ್ಗೆ ಗತಿ ಇಲ್ಲ. ಯಾಕಂದ್ರೆ ಸಂಪೂರ್ಣ ಸಾಲ ಮಾಡಿ ನಾವೆಲ್ಲ ಈಗ ಮುಂಗಾರಿ ಮಾಡಿದ್ದೀವಿ. ಸಂಪೂರ್ಣ ಮುಂಗಾರಿ ನೀವು ಹೆಸರೇ ಖರೀದಿ ಮಾಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಬಿಟ್ಟು ಬೇರೆ ಗತಿ ಇಲ್ಲ ನಮಗೆ. ಒಂದು ಮತ್ತು ಹಿಂಗಾರಿ ಮಳೆಯನ್ನು ಆಧರಿಸಿ ನಾವು ಕಡ್ಲಿಯನ್ನು ಬಿತ್ತಿದ್ದೀವಿ. ಮಳೆ ಜಾಸ್ತಿ ಆಗಿ ಕಡ್ಲಿನೂ ಹೋಯ್ತು. ಈಗ ಅದಕ್ಕೂ ಸಾಲ ಮಾಡ್ಯಾರ ರೈತರು. ಮತ್ತಿನ್ನು ನಾವು ಬದುಕೋದು ಹೆಂಗೆ? ಆ ಕಾರಣಕ್ಕಾಗಿ ಸರ್ಕಾರ ಏನು ತಿಳ್ಕೊಂಬಿಟ್ಟೈತೆ ಅಂದ್ರೆ, ಸರ್ಕಾರ ಅಂದ್ರೆ ಬರೀ ಬೆಳೆ ಅಂದರೆ ಕಬ್ಬು ಅಂದ್ರೆ ಸರ್ಕಾರ, ಉಳಿಕಿದ ಬೆಳೆ ಇವ್ರಿಗೆ ಸಂಬಂಧನೇ ಇಲ್ಲ. ಮೊನ್ನೆ ಇಡೀ ಜಿಲ್ಲಾಡಳಿತ ಇರ್ಬೋದು, ಮೊನ್ನೆ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿ ಅವರು ಇರ್ಬೋದು, ಎಲ್ಲ ರೈತರು ಕೂಡ ಮೊಬೈಲ್ ಇದರಲ್ಲಿ ಮಾತಾಡ್ತಾರೆ, ಫೋನ್ ಮುಖಾಂತರ. ಜಿಲ್ಲಾಡಳಿತ ಇರ್ಬೋದು, ಮಂತ್ರಿಗಳಿರ್ಬೋದು. ಏನು ಕಬ್ಬು ಒಂದೇ ಇವರು ಪೀಕ್ ಅಂತ ಕಾಣ್ತಾ ಇದ್ದಾರೋ ಹೆಂಗೆ? ಸೋಯಾಬೀನ್ ಹಾಳಾಗೋಯ್ತು. ಆಮೇಲೆ ಗೊಂಜಾಳ 1400 ತೊಳೋರು ಯಾರೂ ಗತಿ ಇಲ್ಲ. ಹೆಸರು ಕೇಳೋರು ಗತಿ ಇಲ್ಲ, ಉದ್ದು ಕೇಳೋರು ಗತಿ ಇಲ್ಲ. ಮತ್ತು ನಾವೇನು ಆತ್ಮಹತ್ಯೆ ಮಾಡ್ಕೋಬೇಕು, ಏನು ಮಾಡ್ಬೇಕು? ಆ ಕಾರಣಕ್ಕಾಗಿ ನೀವೇನಾದರೂ ಈಗ ನೀವು ಕತೆ ಹೇಳ್ತಾ ಇದ್ದೀರಿ. ಮತ್ತು ಬೆಳೆ ವಿಮೆ ತುಂಬಿಸ್ಕೊಂಡಿರಿ. ಬೆಳೆ ವಿಮೆಗೆ ಉದ್ದಿಗೂ ಇವತ್ತುವರೆಗೆ 100 ರೂಪಾಯಿ ಇಲ್ಲ, ಹೆಸರು ಬೆಳೆಗೂ ಇಲ್ಲ. ಮತ್ತು ನೀವು ಹೆಸರು ನಮ್ಮ ಚಲೋ ಇದ್ದೀರ, ಇದ್ಯಾಕೆ ಡ್ಯಾಮೇಜ್ ಕಾಳಾಕಿತ್ತ? ಮತ್ತು ನೀವು ಪರಿಹಾರ ಯಾವ ಕಾರಣಕ್ಕೆ ಕೊಡೋಕ್ತಾ ಇರಲ್ಲ. ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಎದ್ದು ಹೋಗೋ ಪ್ರಶ್ನೆ ಇಲ್ಲ. ಒಂದೇ ಒಂದು ನಮ್ಮ ಬೇಡಿಕೆ ಐತಿ, ಇಂದ ಜಿಲ್ಲಾಧಿಕಾರಿ ಅವ್ರು ಬರಬೇಕು, ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೇಕು, ಆಮ್ಯಾಗ ನಾವು ಇಲ್ಲಿಂದ ಎದ್ದು ಹೋಗ್ಬೇಕು. ಇಷ್ಟೇ, ಇದನ್ನು ಬಿಟ್ಟು ನಮ್ದು ಏನೂ ಇಲ್ಲ. ಇವತ್ತು ದೊಡ್ಡವಾಡ ಗ್ರಾಮದ ಸುತ್ತಮುತ್ತಲಿನ ರೈತರು ಬಂದು ಇವತ್ತು AC ಆಫೀಸ್ನಲ್ಲಿ ನಾವು ಒಂದು ಸ್ಟ್ರೈಕ್ ಹೂಡಿದ್ದ ಕಾರಣ ಹೆಸರು ಬೆಳೆ ಅಲ್ಲಿ ಭಾಳ ಡ್ಯಾಮೇಜ್ ಇದೆ ಅಂಥೇಳಿ ನಮ್ಮ ಹೆಸರು ಕಾಳನ್ನು ರಿಜೆಕ್ಟ್ ಮಾಡಿರ್ತಾರೆ. ಕಾರಣ ಇವತ್ತು ಅಧಿಕಾರಿಗಳು ನಮಗೆ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ
ಅತಿಯಾದ ಮಳೆ ಆಗಿಲ್ಲ ಅಂಥೇಳಿ ಮೇಲ್ಗಡೆ ವರದಿ ಕೊಟ್ಟಿದ್ದಾರೆ ಇವರು. ಅತಿಯಾದ ಮಳೆ ಆದ ಕಾರಣ ಡ್ಯಾಮೇಜ್ ಆಗಿ ಹೆಸರು ಬಾದಾಗಿದೆ. ಆದರೆ ಹೆಸರು ಬಾದಾಗಿದ್ದಕ್ಕೆ ಅದು ತಗೋತಲ್ಲ ಅಂತ ಈಗ ಕಾರಣ ಕೊಡ್ತಾ ಇದ್ದಾರೆ. ರೈತ ಸಂಘಟನೆಗಳು ಹೋರಾಟಕ್ಕೆ ನಿಂತಾಗ ಇಂಥ ಆಶ್ವಾಸನೆಗಳನ್ನು ಕೊಡೋದು, ಸುಳ್ಳು ಉತ್ತರಗಳು ಕೊಡುವ ಅಧಿಕಾರಿಗಳು ಇವತ್ತು ಕಾರ್ಯವನ್ನು ಚಾಲೂ ಮಾಡ್ತಿದ್ದಾರೆ. ನಮ್ಮದು ಒಂದೇ ಒಂದು ಬೇಡಿಕೆ, ಮುಖ್ಯವಾದ ಬೇಡಿಕೆ, ನಮ್ಮ ಹೆಸರು ಕಾಳು ಹೆಂಗೆ ಅದಾವು ತಾವೆಲ್ಲ ನೋಡಿದ್ದೀರಿ. ಅದನ್ನೆಲ್ಲ ಬಂದು ಕುಲಂಕಷವಾಗಿ ಚರ್ಚೆ ಮಾಡಿದ್ದೀರಿ. 1.5 ತಿಂಗಳ ಹಿಂದೆ ಬಂದು ನೀವು ಎಲ್ಲ ಕ್ಷೇತ್ರವನ್ನು ಅಡ್ಡಾಡಿ ನೋಡಿರಿ. ಅವಾಗ ಹಿಂಗೆ ಡ್ಯಾಮೇಜ್ ಇದ್ದುದು ನೋಡಿದಿರ. ಅಧಿಕಾರಿಗಳು ಯಾವ ಕ್ರಮವನ್ನು ಕೈಗೊಂಡಿರಿ? ನಮ್ಮ ರೈತರ ಹೋರಾಟ ಬಂದಾಗ ನಾವೇ ಕೇಳಬೇಕಾಯ್ತಾ? ರೈತರನ್ನ ಬದುಕಬೇಕೇನೋ ಬೇಡೋ? ಈಗ ಹಿಂಗಾರಿ ಪೀಕ್ನಲ್ಲಿ ಕಡಲೆ ಹಾಳಾಗಿ ಹೋಗಿದೆ. ಮತ್ತು ಈಗ ಹೆಸರು ಪೀಕಿಂದು ಬಂದ ರೊಕ್ಕ ಕಡ್ಲಿಗೆ ಹಾಕಬೇಕಂತಂದ್ರೆ 11,000 ರೂಪಾಯಿ 10,000 ರೂಪಾಯಿ ಕೊಟ್ಟು ನಾವು ಕಡ್ಲಿ ಬೀಜ ತಂದು ಇವತ್ತು ಬಿತ್ತನೆ ಬೇಡಿರ ಅತಿಯಾದ ಮಳೆಯಿಂದ ಕಡಲೆ ಬೀಜ ಕೂಡ ಡ್ಯಾಮೇಜ್ ಆಗಿ ಹೋಯಿತು. ಈಗ ಮತ್ತೊಮ್ಮೆ ನಾವು ಅದನ್ನು ಕಡಲೆ ಬೀಜವನ್ನು ಮತ್ತೆ ಬಿತ್ತಿದ್ದೀವೋ. ಹೀಗೆ ರೈತರ ಪ್ರತಿಯೊಂದು ಹಂತದಲ್ಲಿ ಸಾಲವನ್ನು ಮಾಡಿದರೆ ರೈತ ಬದುಕೋದಾದರೆ ಹಾಗೆ. ದಯವಿಟ್ಟು ಈ ಅಧಿಕಾರಿಗಳು ಒಂದು ಶಿಸ್ತು ಕ್ರಮವನ್ನು ಕೈಗೊಂಡು ಇದೊಂದು ವಿಶೇಷ ಪ್ರಕರಣವನ್ನು ಮಾಡಿ ನಮಗೆ ಒಂದು ಹೋರಾಟಕ್ಕೆ ಈ ದೊಡ್ಡವಾಡ ಮತ್ತು ಸುತ್ತಮುತ್ತಲಿನ ಅತಿಯಾದ ಹೆಚ್ಚಿನ ಬೆಳೆ ನಮ್ಮ ದೊಡ್ಡವಾಡ ಗ್ರಾಮದಲ್ಲಿ ಬೆಳೆಯೋದಂದ್ರೆ ಹೆಸರು. ಈ ರಾಜ್ಯದಲ್ಲಿ 2ನೇ ಬೆಳೆಯಾಗಿ 2ನೇ ದೊಡ್ಡ ಕ್ಷೇತ್ರವಾಗಿ 11,000 ಹೆಕ್ಟೇರ್ ಪ್ರದೇಶಗಳನ್ನು ಹೊಂದಿದಂಥ ಕ್ಷೇತ್ರ ನಮ್ಮ ದೊಡ್ಡವಾಡ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅತಿಯಾಗಿ ನಾವು 90% ಹೆಸರನ್ನು ಬೆಳಿತೇವೆ. ಆದ್ದರಿಂದ ಅವು ಹೇಗೆ ಇದ್ದರೂ ಇದೊಂದು ಸಲ ಸರ್ಕಾರ ಮನಸ್ಸು ಮಾಡಿ ನಮ್ಮ ರೈತರ ಏಳಿಗೆಗೆ ಒಂದು ಇವನ ಖರೀದಿ ಕೇಂದ್ರವನ್ನು ಪುನಃ ಸ್ಥಾಪಿಸಿ ನಮಗೆ ರೈತರ ಜೀವಕ್ಕೆ ಒಂದು ಅನುಕೂಲ ಮಾಡಿ ಕೊಡಬೇಕಂತೇಳಿ ಕೇಳ್ತಾನೆ. ನಾವು ದೊಡ್ಡವಾಡ ಗ್ರಾಮದ ಶ್ರೀಶೈಲ್ ಚೌಡಣ್ಣವರು. यावेळी सुनील गोडबोळे, एच.एन. हिरेमठ, एफ.एस. डॉ. वीरय्या शिरहट्टी, बसवराज दळवाई, नेते बोलण्णावर, शंकर सिद्धनगौडर, उदय कोटबागी, प्रवीण हिरेमठ, नागप्पा सौदत्ती आणि इतर मान्यवर उपस्थित होते. विनोद कोलकार, KMM मराठी, बेळगाव.